ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡ್ಯುಯಲ್ ಆಫ್ ಎ ಗ್ರಾಫ್ ಇಲ್ಲ ಅಂತಂದ್ರೆ ಅವ್ರು ಇನ್ನೊಂಥರ ಏನಂತ ಕ್ವಶನ್ ಕೇಳ್ಬೋದು, ರೈಟ್ ದ ಜಿಯೋಮೆಟ್ರಿಕ್ ಡ್ಯುಯಲ್ ಅಂತ ಕೂಡ ಕೇಳ್ಬೋದು. ಸರಿನಾ? ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ಎ ಗಿವನ್ ಗ್ರಾಫ್. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರತಿ ವರ್ಷನೂ ಕೂಡ VTU ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಪ್ರತಿ ವರ್ಷನೂ ಕೂಡ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕೂಡ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಅನ್ನ ಕೇಳಿರ್ತಾರೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು? 4 ಸ್ಟೆಪ್ ನಾವು ಯೂಸ್ ಮಾಡೋದು. ಸರಿನಾ? 4 ಸ್ಟೆಪ್ಸ್ಗಳು. ಸೊ ಅದರಲ್ಲಿ ಒಂದೊಂದೇ ಸ್ಟೆಪ್ ಅನ್ನ ನಾವು ಡಿಸೈನ್ ಮಾಡ್ತಾ ಹೋಗೋಣ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಮೆನ್ಷನ್ ಕೂಡ ಮಾಡ್ಬೇಕು ಎಕ್ಸಾಮಿನೇಷನ್ ಅಲ್ಲಿ. ಮೊದಲನೇ ಸ್ಟೆಪ್ ಏನು? ಫೈಂಡ್ ದ ರೀಜನ್ಸ್ ಆರ್ ದಿ ಫೇಸಸ್. ಫೈಂಡ್ ದ ರೀಜನ್ಸ್ ಆರ್ ದಿ ಫೇಸಸ್. ಸೊ ನಾವು ರೀಜನ್ಸ್ ಅನ್ನ ಫೇಸಸ್ ಅಂತ ಕೂಡ ಕರಿಬಹುದು. ಹಾಗಾದ್ರೆ ರೀಜನ್ಸ್ ಅಂತ ಅಂದ್ರೆ ಏನು? ವೆರಿ ಸಿಂಪಲ್. ಈಗ ನನ್ನ ಹತ್ರ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದ್ರ ನೇಮ್ ಎ ಅಂತ ಅನ್ಕೊಳ್ಳಿ. ಈಗ ಅಲ್ಲಿ ಎಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಇಲ್ಲ, ಕ್ಲೋಸ್ಡ್ ಸರ್ಫೇಸೇ ಇಲ್ಲ, ಕೇವಲ ಒಂದೇ ಒಂದು ವರ್ಟೆಕ್ಸ್ ಅಲ್ಲ ಇರೋದು. ಸೊ ಎಲ್ಲಾದ್ರೂ ಸೇರಿಸಿ ಏನಾಗುತ್ತೆ? ಒಂದು ರೀಜನ್ ಆಗುತ್ತೆ. ಫುಲ್ ಔಟರ್ ಸ್ಪೇಸ್ ಎಲ್ಲ ಸೇರಿಸಿ ಒಂದು ರೀಜನ್. ನೆಕ್ಸ್ಟ್ ನನ್ನ ಹತ್ರ ಏನಾದ್ರೂ ಕೂಡ 2 ವರ್ಟೆಕ್ಸ್ಗಳಿದಾವೆ, ಅದನ್ನ ಒಂದು ಎಡ್ಜ್ ಕನೆಕ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಯ್ತು? ನನಗೂ ಇವಾಗ್ಲೂ ಕೂಡ ಕೇವಲ ಒಂದೇ ಒಂದು ರೀಜನ್ ಅಥವಾ ಫೇಸ್ ಇರೋದು. ಯಾಕೆ? ಇಲ್ಲೆಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗ್ಲಿಲ್ಲ. ಅದೇ ಏನಾದ್ರೂ ಕೂಡ ಈ ರೀತಿ ಫಾರ್ಮೇಶನ್ ಆಗಿತ್ತು ಅಂತ ಅನ್ಕೊಳ್ಳಿ. ಏನು? ಅದೇ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಇನ್ನೊಂದು ಎಡ್ಜ್ ಬಂದಿತ್ತು ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತಾ? ಎಸ್. ಸೊ ಇದು ಒಂದು ರೀಜನ್ ಆಗುತ್ತೆ, ಇದು 2ನೇ ರೀಜನ್ ಆಗುತ್ತೆ. ಗೊತ್ತಾಯ್ತಾ? ಸೊ ಕ್ಲೋಸ್ಡ್ ಸರ್ಫೇಸ್ ಇದ್ರೆ ಅದನ್ನ ಸಪರೇಟ್ ರೀಜನ್ ಆಗಿ ನಾವು ಕನ್ಸಿಡರ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನಾದ್ರೂ 3 ವರ್ಟೆಕ್ಸ್ಗಳಿದಾವೆ. ಸೊ ಅವೆಲ್ಲವೂ ಕೂಡ ಈ ರೀತಿ ಜಾಯಿನ್ ಆಗಿದ್ದಾವೆ ಅಂತ ಅನ್ಕೊಳ್ಳಿ. ಸೊ ಈಗ ಎಷ್ಟು ರೀಜನ್ ಆದಂಗಾಯ್ತು? ಒಳಗಡೆದು ಕ್ಲೋಸ್ಡ್ ಸರ್ಫೇಸ್ ಇಸ್ ದ 1 ರೀಜನ್, ಫುಲ್ ಹೊರಗಡೆದು ಎಲ್ಲದಕ್ಕೆ ಕೂಡ ಸೇರಿಸಿ 2ನೇ ರೀಜನ್. ಈಗ ನನ್ನ ಹತ್ರ ಏನಾದ್ರೂ ಕೂಡ 4 ವರ್ಟೆಕ್ಸ್ಗಳಿದಾವೆ, ಈ ತರ ಇದೆ ಅಂತ ಅನ್ಕೊಳ್ಳಿ ಗ್ರಾಫ್. ಸೊ ಎಷ್ಟು ರೀಜನ್? ಇದು 1 ರೀಜನ್, ಹೊರಗಡೆದು 2ನೇ ರೀಜನ್ ಆಗುತ್ತೆ. ಅದೇ ಏನಾದ್ರೂ ಕೂಡ ನಾನು ಇಲ್ಲಿ ಒಂದು ವರ್ಟೆಕ್ಸ್ ಅನ್ನ ಹಾಕ್ದೆ ಅಂತ ಅನ್ಕೊಳ್ಳಿ, ಸಾರಿ ಒಂದು ಎಡ್ಜ್ ಅನ್ನ ಹಾಕ್ದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಇದು 1 ರೀಜನ್, ಇದು 2ನೇ ರೀಜನ್ ಆಗುತ್ತೆ, ಹೊರಗಡೆದೆಲ್ಲ ಸೇರಿಸಿ 3 ರೀಜನ್ಗಳಾಗ್ತವೆ. ಅದೇ ಏನಾದ್ರೂ ಕೂಡ ನಾನು 2 ಎಡ್ಜ್ಗಳನ್ನ ಕ್ರಿಯೇಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಈ ತರನು ಒಂದು ಎಡ್ಜ್ ಅನ್ನ ತಂದೆ, ಅವಾಗ ಎಷ್ಟು ರೀಜನ್ ಆದಂಗಾಯ್ತು? 1 ರೀಜನ್, 2 ರೀಜನ್, 3 ರೀಜನ್, 4ನೇ ರೀಜನ್, 5ನೇ ರೀಜನ್. ಸರಿನಾ? ಈ ತರ ಕ್ಲೋಸ್ಡ್ ಸರ್ಫೇಸ್ ಇರೋದನ್ನೆಲ್ಲ ನಾವು ಒಂದು ರೀಜನ್ ಅಂತ, ಒಂದೊಂದೇ ರೀಜನ್ ಅಂತ ನಾವು ನಂಬರಿಂಗ್ ಅನ್ನ ಮಾಡ್ಕೋಬೇಕು. ಹೊರಗಡೆ ಔಟರ್ ಸ್ಪೇಸ್ ಏನಿರುತ್ತೆ ಅದನ್ನೆಲ್ಲ ನಾವು ಒಂದು ಕಂಪ್ಲೀಟ್ ರೀಜನ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಎಷ್ಟು ರೀಜನ್ಗಳಿದಾವೆ? ನಂಬರಿಂಗ್ ಮಾಡ್ತಾ ಹೋಗಿ. ಸೊ ದಿಸ್ ಈಸ್ ರೀಜನ್ ನಂಬರ್ 1. ನೋಡಿ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಇದೆಯಾ? ಎಸ್. ನೆಕ್ಸ್ಟ್ ಇದನ್ನ ರೀಜನ್ ನಂಬರ್ 2 ಅಂತ ಕರಿತೀನಿ. ನೆಕ್ಸ್ಟ್ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ ಈ ತರ. ಸೊ ದಿಸ್ ಈಸ್ ರೀಜನ್ ನಂಬರ್ 3. ನೆಕ್ಸ್ಟ್ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ದಿಸ್ ಈಸ್ ರೀಜನ್ ನಂಬರ್ 4. ನೆಕ್ಸ್ಟ್ ಇನ್ನೆಲ್ಲೂ ಕೂಡ ಇಲ್ಲ. ಸೊ ಇನ್ ಹೊರಗಡೆದು ಅಷ್ಟನ್ನು ಕೂಡ ಸೇರಿಸ್ಕೊಂಡು ನಾನು ಏನ್ ಮಾಡ್ತೀನಿ? ರೀಜನ್ ನಂಬರ್ 5 ಅಂತ ಕೊಡ್ತೀನಿ. ಗೊತ್ತಾಯ್ತಾ? ರೀಜನ್ ನಂಬರ್ 1, ರೀಜನ್ ನಂಬರ್ 2, ರೀಜನ್ ನಂಬರ್ 3, ರೀಜನ್ ನಂಬರ್ 4, ರೀಜನ್ ನಂಬರ್ 5. ಸೊ ಈಗ ರೀಜನ್ ಗಳನ್ನ ನಾನು ಡಿಫೈನ್ ಮಾಡಾಯ್ತು ಅಂತಂದ್ರೆ ಫೈಂಡ್ ಮಾಡಾಯ್ತು. 2ನೇ ಸ್ಟೆಪ್ ಏನು ಅಂತಂದ್ರೆ ಕನ್ವರ್ಟ್ ದ ರೀಜನ್ಸ್ ಟು ದ ಪಾಯಿಂಟ್ಸ್ ಅಥವಾ ವರ್ಟೈಸಸ್ ಗಳಾಗಿ ನಾನು ಕನ್ವರ್ಟ್ ಮಾಡಬೇಕು. ವರ್ಟೈಸಸ್ ಅಥವಾ ವರ್ಟೆಕ್ಸ್ ಗಳಾಗಿ ಕನ್ವರ್ಟ್ ಮಾಡಬೇಕು. ಏನಿಲ್ಲ, ಸಿಂಪಲ್. ಇಲ್ಲಿ R1, R2, R3, R4, R5 ಅಂತ ಬರ್ದಿದ್ದೀರಲ್ಲ, ಅಲ್ಲಿಗೆ ಡಾಟ್ ಅನ್ನ ಇಡ್ರಿ ಅಷ್ಟೇ. ಒಬ್ಬೊಬ್ರು ಏನ್ ಮಾಡ್ತಾರೆ? P1, P2, P3, P4 ಅಂತ ಎಲ್ಲ ಮತ್ತೆ ಇದನ್ನ ಅಳಿಸ್ಬಿಟ್ಟು ಮತ್ತೆ ನೇಮ್ ಮಾಡ್ತಾ ಹೋಗ್ತಾರೆ. ಅದ್ರದ್ದು ಅವಶ್ಯಕತೆನೇ ಇಲ್ಲ. ಸರಿನಾ? ನೀವು ಬೇಕಾದ್ರೆ ಪಾಯಿಂಟ್ R1, ಪಾಯಿಂಟ್ R2, ಪಾಯಿಂಟ್ R3, ಪಾಯಿಂಟ್ R4, ಪಾಯಿಂಟ್ R5 ಅಂತಾನೆ ಕರಿಬಹುದು. ಇಲ್ಲ ನನಗೆ ಇನ್ನೂ ಕೂಡ ನಾನು ಫುಲ್ ಡಿಫೈನ್ ಮಾಡಿ ಬರಿತೀನಿ ಅಂತಂದ್ರೆ P1, P2, P3, P4, P5 ಅಂತ ಬರೆದ್ಬಿಟ್ಟು P1 is the point at the R1, P2 is the point at the R2, P3 is the point at the R3, P4 is the point at R4, P5 is the point at the R5. ಈ ತರ ನೀವು ರೀಜನ್ ಗಳ ಅಕಾರ್ಡಿಂಗ್ ಟು ಪಾಯಿಂಟ್ ಗಳನ್ನ ನೇಮ್ ಮಾಡಬಹುದು. ಸರಿನಾ? ಇದು ಕರೆಕ್ಟ್, ಅದು ಕರೆಕ್ಟ್. ನೆಕ್ಸ್ಟ್ 3ನೇ ಸ್ಟೆಪ್ ಏನ್ ಮಾಡ್ತೀನಿ ಅಂತಂದ್ರೆ ಇಫ್ ಓನ್ಲಿ 1 ಎಡ್ಜ್ ಅಪಿಯರ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ಗಳು ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಲ್ಲ ವರ್ಟೆಕ್ಸ್, ದೆನ್ ಮೇಕ್ ದೆಮ್ ಆಸ್ adjacent points or
ವರ್ಟೆಕ್ಸ್. ಸರಿನಾ, ಇದೇನು ಹೇಳ್ತಾ ಇರೋದು, ಏನಾದ್ರೂ ಕೂಡ ಕೇವಲ ಒಂದೇ ಒಂದು ಎಡ್ಜ್ ಏನಾದರೂ ಅಪಿಯರ್ ಆದರೆ ಎರಡು ಪಾಯಿಂಟ್ಗಳ ಮಧ್ಯ, ನೋಡಿ ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅಲ್ವಾ. ಸೊ ಇವರಿಬ್ರು ಮಧ್ಯ ಕೇವಲ ಒಂದೇ ಒಂದು ಎಡ್ಜ್ ಇರೋದು ಇಲ್ಲಿ. ಸರಿನಾ, ಏನಾದ್ರೂ ಕೇವಲ ಒಂದೇ ಒಂದು ಎಡ್ಜ್ appear between the 2 points or the vertices, then make them as the adjacent. ಯಾವ ರೀತಿ ಮಾಡೋದು, ಈ ತರ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಕೊಳೋದು. ಸೊ ಡಾಟೆಡ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅವಾಗ ಆ ಡಾಟೆಡ್ ಇರೋದನ್ನೆಲ್ಲ ಹೊರಗಡೆ ತೆಗೆದು ಸಪರೇಟ್ ಆಗಿ ಡ್ಯೂಯಲ್ ಅನ್ನ ಬರಿಬೇಕಾದ್ರೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ R2 ಮತ್ತೆ R3 ಮಧ್ಯ ಕೂಡ ಒಂದೇ ಒಂದು ಎಡ್ಜ್ ಇರೋದು. ಸರಿನಾ, ಸೊ ಇಲ್ಲಿಂದ ಇಲ್ಲಿಗೊಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ R1 ಮತ್ತೆ R2 ಮಧ್ಯನೂ ಕೂಡ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಯಾಕೆ, ಕೇವಲ ಒಂದೇ ಒಂದು ಎಡ್ಜ್ ಅವರನ್ನ ಸಪರೇಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ R1 ನಿಂದ R3 ಮಾಡ್ಬೋದಾ, ಇಲ್ಲ. ನೋಡಿ, ನಾನು ಯಾವುದೇ ಕಾರಣಕ್ಕೂ ಕೂಡ ವರ್ಟೆಕ್ಸ್ ಮುಖಾಂತರ ಬರಬಾರ್ದು, ಎಡ್ಜಸ್ ಮುಖಾಂತರ ಮಾತ್ರ ಬರ್ಬೇಕು. ನೋಡಿ, ಎಡ್ಜಸ್ ಅನ್ನ ಪಾಸ್ ಮಾಡ್ಕೊಂಡ್ ಬರ್ಬೇಕು. ಆದ್ರೆ ಇಲ್ಲೇನಾಗ್ತಾ ಇದೆ, R1 ನಿಂದ ನಾನು ಇಲ್ಲಿ R3 ಬರ್ತಿದ್ದೀನಿ ಅಂದ್ರೆ ಈ ಕಡೆ ಸೈಡ್ ಇಂದ ಎರಡು ಎಡ್ಜ್ ಅನ್ನ ಪಾಸ್ ಮಾಡ್ಬೇಕಾಗತ್ತೆ. ಈ ಕಡೆ ಸೈಡ್ ಇಂದ ಬರ್ತೀನಿ ಅಂದ್ರೆ ಇಲ್ಲೊಂದು ಎಡ್ಜ್ ಇದೆ, ಇಲ್ಲೊಂದು ಎಡ್ಜ್ ಇದೆ, ಎರಡು ಎಡ್ಜ್ ಅನ್ನ ಪಾಸ್ ಮಾಡ್ಬೇಕಾಗತ್ತೆ. ಈ ಕಡೆ ಹೊರಗಡೆಗಾಶ್ ಬರ್ತೀನಿ ಅಂತಂದ್ರೆ ಹಿಂಗಾಶ್ ಬಂದ್ರು ಕೂಡ ಇಲ್ಲೊಂದು ಎಡ್ಜ್ ಆದಂಗಾಯ್ತು, ಇಲ್ಲಿ ಒಳಗಡೆ ನುಗ್ಬೇಕಾದ್ರೆ ಎರಡನೇ ಎಡ್ಜ್ ಆದಂಗಾಯ್ತು. ಸರಿನಾ, ಕೇವಲ ಒಂದಿದ್ರೆ ಮಾತ್ರ ನಾನು ಪಾಸ್ ಮಾಡೋಕ್ಕಾಗದು. ಸೊ ಇವಾಗ R1 ಇಂದ R4 ಹೋಗ್ಬೋದಾ, ಎಸ್. ಸೊ ನೋಡಿ, ಈ ತರ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ನೋಡಿ ಇಲ್ಲಿ ಹೊರಗಡೆ ಒಂದು ಎಡ್ಜ್ ಇದೆ, ಈ R4 ಮತ್ತೆ R5 ಮಧ್ಯ ಕೇವಲ ಒಂದೇ ಒಂದು ಎಡ್ಜ್ ಇರೋದು. ಸೊ ಈ ತರ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ R3 ಇಂದ R5 ಬರ್ಬೋದಾ, ಎಸ್ ಬರ್ಬೋದು. ನೋಡಿ, ಒಂದೇ ಒಂದು ಎಡ್ಜ್ ಇರೋದು ಈ ತರ. ನೆಕ್ಸ್ಟ್ R2 ಇಂದ ಬರ್ಬೋದಾ, ಎಸ್ ಬರ್ಬೋದು. ಕೇವಲ ಇದೊಂದೇ ಎಡ್ಜ್ ಬರೋದು ಅಡ್ಡ, R2 ಇಂದ R5 ಬರ್ತೀನಿ. ನೆಕ್ಸ್ಟ್ R1 ಇಂದ ಬರ್ಬೋದಾ, ಎಸ್ ಇದೊಂದೇ ಎಡ್ಜ್ ನಮಗೆ ಅಡ್ಡ ಬರೋದು. ಸರಿನಾ, ನೆಕ್ಸ್ಟ್ ಇನ್ಯಾವುದಾದ್ರೂ ಉಳ್ಕೊಂಡಿದ್ಯಾ, R3 ಇಂದ ಬಂದೆ, R4 ಇಂದ ಬಂದಿದ್ದೀನಿ, R2 ಇಂದ ಬಂದಿದ್ದೀನಿ, R1 ಇಂದ ಬಂದಿದ್ದೀನಿ. ಸೊ ಈಗ ನನ್ನ ಜಿಯೋಮೆಟ್ರಿಕ್ ಡ್ಯೂಯಲ್ ರೆಡಿ ಆಗಿದೆ. ನಾಲ್ಕನೇ ಸ್ಟೆಪ್ ಬರುತ್ತೆ. ನಾಲ್ಕನೇ ಸ್ಟೆಪ್ ಯಾವಾಗ, ಇಫ್ ಎನಿ ಪೆಂಡೆಂಟ್ vertex then add self loop for the vertex or the point in that region ಅಂತ ಅಂದ್ರೆ ಏನು, ವೆರಿ ಸಿಂಪಲ್. ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೆ ಏನು, ಪೆಂಡೆಂಟ್ ವರ್ಟೆಕ್ಸ್ ಅಂತಂದ್ರೆ ಅದರ ಡಿಗ್ರಿ 1 ಆಗಿರುತ್ತೆ. ಈಗ ಯಾವುದೋ ಒಂದು ವರ್ಟೆಕ್ಸ್ ಇದೆ, ಇಲ್ಲೊಂದು ವರ್ಟೆಕ್ಸ್ ಇದೆ, ಇಲ್ಲೊಂದು ವರ್ಟೆಕ್ಸ್ ಇದೆ, ಇಲ್ಲೊಂದು ವರ್ಟೆಕ್ಸ್ ಇದೆ. ಈಗ ಇಲ್ಲಿಂದ ಇಲ್ಲಿಗೊಂದು ಎಡ್ಜ್ ಐತೆ, ಇಲ್ಲಿಂದ ಇಲ್ಲಿಗೊಂದು ಎಡ್ಜ್ ಐತೆ, ಇಲ್ಲಿಂದ ಇಲ್ಲಿಗೊಂದು ಎಡ್ಜ್ ಐತೆ, ಇಲ್ಲಿಂದ ಇಲ್ಲಿಗೊಂದು ಎಡ್ಜ್ ಐತೆ. ಸರಿನಾ, ಈಗ ನೀವು ನೋಡಿದ್ರೆ ಈ ಇಲ್ಲಿ 1 2 3 4 ವರ್ಟಿಸಿಸ್ಗಳಿರೋದು. ಈ 4 ವರ್ಟಿಸಿಸ್ಗಳಲ್ಲಿ ಇದನ್ನ A B C D ಅಂತ ತಗೊಳ್ಳೋಣ. ಡಿಗ್ರಿಯನ್ನ ನೋಡಿ. ಸೊ ಎದು ಡಿಗ್ರಿ ಏನಾಗುತ್ತೆ, 2 ಆಗುತ್ತೆ, ಯಾಕಂತಂದ್ರೆ 2 ಎಡ್ಜ್ಗಳು ಅದು ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಿದು ಡಿಗ್ರಿ ಏನಾಗುತ್ತೆ, 1 2 3, ಯಾಕಂತಂದ್ರೆ 3 ಎಡ್ಜ್ಗಳು ಅದು ಕನೆಕ್ಟ್ ಆಗುತ್ತೆ. ಡಿದು ಏನಾಗುತ್ತೆ, ಡಿಗ್ರಿ 1 2, ಯಾಕಂತಂದ್ರೆ 2 ಎಡ್ಜ್ಗಳು ಕನೆಕ್ಟ್ ಆಗಿದೆ. ಆದ್ರೆ ಬಿಗೆ ಕೇವಲ ಒಂದೇ ಒಂದು ಎಡ್ಜ್ ಮಾತ್ರ ಕನೆಕ್ಟ್ ಆಗಿರೋದು. ಏನಾದ್ರೂ ಕೂಡ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿದ್ರೆ ಅದರ ಡಿಗ್ರಿ 1 ಆಗುತ್ತೆ. ಸೊ ಅಂತ ಒಂದು ವರ್ಟೆಕ್ಸ್ ಅನ್ನ ಏನಂತ ಕರಿತೀವಿ, ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತೀವಿ. The vertex which is having the degree as 1 ಅಂತಂದ್ರೆ which is connected with only one edge will be called as the pendant vertex. ಆ ತರದ್ದು ಏನಾದ್ರೂ ವರ್ಟೆಕ್ಸ್ ಇದ್ರೆ ನಾವೇನ್ ಮಾಡಬೇಕು, ಸೆಲ್ಫ್ ಲೂಪ್ ಅನ್ನ ಆಡ್ ಮಾಡಬೇಕು. ಎಲ್ಲಿ, ಆ ಒಂದು ಏನು ಎಡ್ಜ್, ಆ ಒಂದು ವರ್ಟಿಸಿಸ್ ಇರುತ್ತಲ್ಲ ಆ ಒಂದು ರೀಜನ್ ಅಲ್ಲಿ. ಈಗ ಉದಾಹರಣೆಗೆ ನೋಡಿ, ಇಲ್ಲೆಲ್ಲೂ ಕೂಡ ನಮ್ಗೆ ಪೆಂಡೆಂಟ್ ವರ್ಟೆಕ್ಸ್ ಇಲ್ಲ ಅಂತಂದ್ರೆ ಕೇವಲ ಒಂದೇ ಒಂದು ಎಡ್ಜ್ ಇಂದ ಕನೆಕ್ಟ್ ಆಗಿರುವಂತ ವರ್ಟೆಕ್ಸ್ ಯಾವುದು ಇಲ್ಲ. ಈಗ ಬೇಕಾದ್ರೆ ನಾನು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕ್ರಿಯೇಟ್ ಮಾಡ್ಕೊಂತ ಇದ್ದೀನಿ ಅಂತ ಅನ್ಕೊಳ್ಳಿ. ಸರಿನಾ, ಇಲ್ಲೆಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಇಲ್ಲ. ಸೊ ರೀಜನ್ 5 ಅಲ್ಲೇ ಇದಿರುತ್ತೆ. ಈಗ ಪೆಂಡೆಂಟ್ ವರ್ಟೆಕ್ಸ್ ಇರುವಂತಹ ರೀಜನ್ ಅಲ್ಲಿ ನಾನು ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಸರಿನಾ, ಪೆಂಡೆಂಟ್ ವರ್ಟೆಕ್ಸ್ ಇರುವಂತಹ ರೀಜನ್ ಅಲ್ಲಿ ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಈಗ ಏನಾದ್ರೂ ಕೂಡ ಉದಾಹರಣೆಗೆ ಈ ತರ ಬಂದಿರಲಿಲ್ಲ, ಆ ಒಂದು ಇದು ಏನಾದ್ರೂ ಕೂಡ ಈ ತರ ಇಲ್ಲೇ ನಿಂತ್ಕೊಂಡಿತ್ತು ಅಂತ ಅನ್ಕೊಳ್ಳಿ. ಇವಾಗ ಯಾವ ರೀಜನ್ ನಲ್ಲಿ ಇರೋದು ಪೆಂಡೆಂಟ್ ವರ್ಟೆಕ್ಸ್, R4 ರೀಜನ್ ಅಲ್ಲಿ ಇದೆ. ಸೊ R4 ಹತ್ರ ನಾನೊಂದು ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕಿತ್ತು. ಸರಿನಾ, ಸೊ ಪೆಂಡೆಂಟ್ ವರ್ಟೆಕ್ಸ್ ಯಾವ ರೀಜನ್ ಅಲ್ಲಿ ಇರುತ್ತೆ ಆ ಒಂದು ರೀಜನ್ ಪಾಯಿಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಸೆಲ್ಫ್ ಲೂಪ್ ಅನ್ನ ಬರೀಬೇಕು. ಆದ್ರೆ ಈ ಒಂದು ಕ್ವಶನ್ ಅಲ್ಲಿ ಎಲ್ಲೂ ಕೂಡ ನಮಗೆ ಪೆಂಡೆಂಟ್ ವರ್ಟೆಕ್ಸ್ ಇಲ್ಲ. ಪ್ರೀವಿಯಸ್ಲಿ ನಾನು ಆಲ್ರೆಡಿ ಸಾಲ್ವ್ ಮಾಡಿದೀವಿ ಆ ತರದ ಪ್ರಾಬ್ಲಮ್ಗಳು. ಸೊ ಅಲ್ಲಿ ನೀವು ನೋಡ್ಬೋದು. ಈಗ ಏನ್ ಮಾಡ್ಬೇಕು, ಕೊನೆ ಸ್ಟೆಪ್ ಏನು ನೀವು ಇಲ್ಲಿ ಡಾಟೆಡ್ ಆಗಿ ಬರ್ದಿದ್ದೀರಲ್ಲ ಅದನ್ನ ಹೊಸದಾಗಿ ಹೊರಗಡೆ ಬರ್ಕೊಳ್ಳಿ. ಅಂದ್ರೆ ಜಿಯೋಮೆಟ್ರಿಕ್ ಡ್ಯೂಯಲ್ ಆಫ್ ದಿಸ್ ಗ್ರಾಫ್ ಅನ್ನಂಗೆ. ಸೊ R1, ನೆಕ್ಸ್ಟ್ ಇಲ್ಲಿ R2 ಇದೆ, ನೆಕ್ಸ್ಟ್ ಇಲ್ಲಿ R3 ಇದೆ, ನೆಕ್ಸ್ಟ್ ದಿಸ್ ಈಸ್ R4. ಸರಿನಾ,
R1 ಇಂದ R2ಗೆ, R2 ಇಂದ R3 ಇದೆ, R3 ಇಂದ R4ಗೆ, ನೆಕ್ಸ್ಟ್ R1 ಇಂದ R4ಗಿದೆ. ನೆಕ್ಸ್ಟ್ ಇಲ್ಲೊಂದು R5 ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ R4 ಇಂದ R5ಗೆ, ನೆಕ್ಸ್ಟ್ R3 ಇಂದ R5ಗಿದೆ. ಈ ಥರನೇ ಬರೀರಿ. ಯಾವ ಥರನೇ ಬರೀಬೇಕು ಅಂತ ಏನಿಲ್ಲ, ಬಟ್ ಈ ಥರನೂ ಕೂಡ ಬರೀತಾ ಹೋಗ್ಬೋದು. ಬೇಕಾದ್ರೆ ಇದೇ ಸ್ಟೈಲಲ್ಲಿ ಏನು ಹೊರಗಡೆ ತಗೊಂಡಿದ್ದೀರಲ್ಲ ಅದೇ ಸ್ಟೈಲಲ್ಲಿ ಬರ್ಕೊಳ್ಳಿ. R2 ಇಂದ R5ಗೆ, ಸೊ R2 ಇಂದ R5ಗೆ, ನೆಕ್ಸ್ಟ್ R1 ಇಂದ R5ಗೆ, R1 ಇಂದ R5ಗೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಕರೆಕ್ಟಾಗಿ ಬಂದು ಎಲ್ಲವೂ ಕೂಡ ಎಸ್. ಸೊ ಇದನ್ನ ಏನಂತ ಕರಿತೀವಿ ನಾವು, ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ದ ಗಿವನ್ ಗ್ರಾಫ್ ಅಂತ ಕರಿತೀವಿ. ಸೊ ಇದು ಫಿಕ್ಸ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು 2-3 ಪ್ರಾಬ್ಲಮ್ ಅನ್ನ ಕಲಿತಾ ಹೋಗಿ. ಸೊ ಅವೆಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.